ನಮಸ್ಕಾರ ಸ್ನೇಹಿತರೆ, ಮಧ್ಯಪೂರ್ವದಲ್ಲಿ ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧ ಇನ್ನಷ್ಟು ತೀವ್ರವಾಗುವಂತಹ ಘಟನೆ ನಡೆದಿದೆ. ಜೋರ್ಡನ್ ದೇಶದ ಅಮೆರಿಕದ ಸೇನಾ ನೆಲೆಯ ಮೇಲೆ ಇರಾನ್ನ ದಾಳಿಯಿಂದಾಗಿ ಇಬ್ಬರು ಅಮೆರಿಕನ್ ಸೈನಿಕರು ಸಾವನ್ನಪ್ಪಿದ್ದಾರೆ ಹಾಗೂ ಮತ್ತೊಬ್ಬ ಸೈನಿಕ ನಾಪತ್ತೆಯಾಗಿದ್ದಾನೆ ಅಂತ ಗೊತ್ತಾಗ್ತಿದೆ. ಈ ಘಟನೆಯಾದ ಕೆಲವು ಗಂಟೆಗಳಲ್ಲಿ ಅಮೆರಿಕ ಮತ್ತೆ ಇರಾನ್ನ ಮೇಲೆ ಭೀಕರವಾದಂತಹ ದಾಳಿ ಆರಂಭಿಸಿದೆ. ಹಾಗಾದ್ರೆ ಈ ದಾಳಿ ಹೇಗೆ ನಡೀತು? ಅಮೆರಿಕ ಯಾಕೆ ಇಷ್ಟು ವೇಗವಾಗಿ ಪ್ರತೀಕಾರ ತೀರಿಸಿಕೊಳ್ತಾ ಇದೆ? ಹಾಗೆ ಈ ಘಟನೆಯಿಂದ ಅಮೆರಿಕ ಹಾಗೂ ಇರಾನ್ ಮಧ್ಯೆ ಒಂದು ಫುಲ್ ಫ್ಲೆಜೆಡ್ ವಾರ್ ಆಗುತ್ತಾ? ಇವೆಲ್ಲವನ್ನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ಸ್ನೇಹಿತರೆ, ಈ ಘಟನೆಯಲ್ಲಿ ನಿಜವಾಗ್ಲೂ ಏನಾಯ್ತು ಅಂತ ನೋಡೋದಾದ್ರೆ, ಜೋರ್ಡನ್ ನಲ್ಲಿರುವ ಅಮೆರಿಕದ ಸೇನಾ ನೆಲೆಯನ್ನ ಗುರಿಯಾಗಿಸಿಕೊಂಡು ಕ್ಷಿಪಣಿಗಳು ಹಾಗೂ ಡ್ರೋನ್ಗಳ ಮುಖಾಂತರ ಇರಾನ್ ದಾಳಿ ಮಾಡಿದೆ ಅಂತ ಗೊತ್ತಾಗ್ತಾ ಇದೆ. ಈ ದಾಳಿ ಈಗಿನ ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷದ ಅತ್ಯಂತ ಗಂಭೀರ ಘಟನೆಗಳಲ್ಲಿ ಒಂದು ಅಂತ ಪರಿಗಣಿಸಲಾಗ್ತಾ ಇದೆ. ಈ ದಾಳಿಯಲ್ಲಿ ಇಬ್ಬರು ಅಮೆರಿಕನ್ ಸೈನಿಕರು ಮೃತಪಟ್ಟಿದ್ದಾರೆ ಹಾಗೂ ಒಬ್ಬ ಸೈನಿಕ ನಾಪತ್ತೆಯಾಗಿದ್ದಾನೆ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಹೇಳಿಕೆಯನ್ನು ನೀಡಿದೆ. ಅಂದಹಾಗೆ ಯಾಕೆ ಈ ಘಟನೆ ಇಷ್ಟೊಂದು ಗಂಭೀರವಾಗಿದೆ ಅಂತ ನೋಡೋದಾದ್ರೆ, ಹಿಂದಿನ ಹಲವಾರು ದಾಳಿಗಳಲ್ಲಿ ಅಮೆರಿಕದ ಸೇನಾ ನೆಲೆಗಳನ್ನ ಗುರಿಯಾಗಿಸಿದ್ರು ಕೂಡ ಯಾವುದೇ ರೀತಿಯಾದಂತಹ ಅಮೆರಿಕದ ಸೈನಿಕರು ಸಾವು ನೋವನ್ನು ಅನುಭವಿಸಿರಲಿಲ್ಲ. ಆದರೆ ಈ ಬಾರಿ ಇರಾನ್ ನಡೆಸಿದ ದಾಳಿಯಿಂದಾಗಿ ಅಮೆರಿಕದ ಇಬ್ಬರು ಸೈನಿಕರು ಮೃತಪಟ್ಟಿದ್ದಾರೆ. ಹೀಗಾಗಿ ಈ ಘಟನೆಯನ್ನ ಅಮೆರಿಕ ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದೆ. ಅಂದಹಾಗೆ ಸ್ನೇಹಿತರೆ, ಜೋರ್ಡನ್ ಅಮೆರಿಕಾಗೆ ಯಾಕೆ ಇಷ್ಟೊಂದು ಮುಖ್ಯ ಅಂತ ನೋಡೋದಾದ್ರೆ, ಜೋರ್ಡನ್ ಒಂದು ಸಣ್ಣ ದೇಶವಾಗಿದ್ರೂ ಇದು ಸಿರಿಯಾ, ಇರಾಕ್, ಸೌದಿ ಅರೇಬಿಯಾ, ಇಸ್ರೇಲ್ ಹಾಗೂ ವೆಸ್ಟ್ ಬ್ಯಾಂಕ್ ಜೊತೆ ತನ್ನ ಬಾರ್ಡರ್ ಅನ್ನು ಹಂಚಿಕೊಂಡಿದೆ. ಹೀಗಾಗಿ ಇದು ಭೌಗೋಳಿಕವಾಗಿ ಅತ್ಯಂತ ಪ್ರಮುಖ ಸ್ಥಳವಾಗಿದೆ. ಇದಕ್ಕಿರುವ ಜಿಯೋ ಪೊಲಿಟಿಕಲ್ ಇಂಪಾರ್ಟೆನ್ಸ್ ನೋಡಿಯೇ ಅಮೆರಿಕ ತನ್ನ ಸೇನಾ ನೆಲೆಯನ್ನ ಜೋರ್ಡನ್ ನಲ್ಲಿ ಸ್ಥಾಪಿಸಿಟ್ಕೊಂಡಿದೆ. ಮಿಡಲ್ ಈಸ್ಟ್ ನಲ್ಲಿ ನಡೆಸುವಂತಹ ಅನೇಕ ಕಾರ್ಯಾಚರಣೆಗಳಿಗೆ ಅಮೆರಿಕ ಜೋರ್ಡನ್ ನಲ್ಲಿರುವಂತಹ ಈ ಸೇನಾ ನೆಲೆಗಳನ್ನ ಬಳಸುತ್ತೆ. ಈ ಸೇನಾ ನೆಲೆಯಿಂದಲೇ ಸರ್ವಿಲೆನ್ಸ್ ಮಾಡೋದು, ಲಾಜಿಸ್ಟಿಕಲ್ ಸಪೋರ್ಟ್ ನೀಡೋದು ಹಾಗೂ ಅಗತ್ಯ ಬಿದ್ದರೆ ಎಮರ್ಜೆನ್ಸಿ ಆಪರೇಷನ್ಸ್ ಗಳನ್ನ ಕಂಡಕ್ಟ್ ಮಾಡುತ್ತೆ. ಇದೀಗ ಇಂತಹ ಸೇನಾ ನೆಲೆಯ ಮೇಲೆ ಇರಾನ್ ದಾಳಿ ಮಾಡಿರೋದ್ರಿಂದ ಅಮೆರಿಕದ ಸೇನಾ ಶಕ್ತಿಗೆ ಒಂದು ದೊಡ್ಡ ಸವಾಲು ಎಸೆದ ಹಾಗಾಗಿದೆ. ಸ್ನೇಹಿತರೆ, ಇನ್ನೊಂದು ಪ್ರಮುಖ ವಿಷಯವನ್ನ ನೋಡೋದಾದ್ರೆ, ಅಮೆರಿಕ ತನ್ನ ಸೈನಿಕರ ಮೇಲಿನ ದಾಳಿಯನ್ನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಯಾಕೆಂದ್ರೆ ಅಮೆರಿಕದ ವಿದೇಶಾಂಗ ಹಾಗೂ ರಕ್ಷಣಾ ನೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಅಮೆರಿಕದ ಸೈನಿಕರ ಮೇಲೆ ಯಾವುದೇ ರೀತಿಯಾದಂತಹ ದಾಳಿ ನಡೆದರೆ ಅದರ ವಿರುದ್ಧ ತಕ್ಷಣವಾಗಿ ಹಾಗೂ ಭೀಕರವಾಗಿ ಪ್ರತ್ಯುತ್ತರ ನೀಡಬೇಕು ಅನ್ನೋದು ಅಮೆರಿಕದ ನೀತಿ. ಅಮೆರಿಕ ತನ್ನ ಸೈನಿಕರ ಜೀವಕ್ಕೆ ಬಹಳನೇ ಮಹತ್ವ ಕೊಡುತ್ತೆ. ಎರಡನೇ ವಿಷಯ ಅಂದ್ರೆ ಸ್ನೇಹಿತರೆ, ಅಮೆರಿಕ ಈ ರೀತಿಯಾದಂತಹ ಭೀಕರ ಪ್ರತಿದಾಳಿ ಮಾಡುವ ಮುಖಾಂತರ ತನ್ನ ಶತ್ರು ದೇಶಗಳಿಗೆ ಅಮೆರಿಕದ ಪಡೆಗಳ ಮೇಲೆ ದಾಳಿ ಮಾಡಿದ್ರೆ ಹೆಚ್ಚಿನ ಬೆಲೆ ತೆರಬೇಕಾಗುತ್ತೆ ಅನ್ನೋದನ್ನ ಸಾರಿ ತೋರಿಸ್ಕೊಡುತ್ತೆ. ಮೂರನೇದಾಗಿ, ಮಿತ್ರ ರಾಷ್ಟ್ರಗಳಿಗೆ ಭರವಸೆ. ಸ್ನೇಹಿತರೆ, ಮಧ್ಯಪೂರ್ವದಲ್ಲಿ ಅಮೆರಿಕದ ಮಿತ್ರ ರಾಷ್ಟ್ರಗಳಿಗೆ ಈ ರೀತಿಯಾದಂತಹ ಯಾವುದೇ ಬೆಳವಣಿಗೆ ಉಂಟಾದಲ್ಲಿ ಅಮೆರಿಕ ಈ ಎಲ್ಲ ರಾಷ್ಟ್ರಗಳಿಗೆ ರಕ್ಷಣೆ ನೀಡುವುದಕ್ಕೆ ಯಾವಾಗಲೂ ಸನ್ನದ್ಧ ಅನ್ನೋದನ್ನ ತೋರಿಸೋದಕ್ಕೆ ಈ ರೀತಿಯಾದಂತಹ ದಾಳಿ ನಡೆಸಿದೆ. ಅಂದಾಗೆ ಸ್ನೇಹಿತರೆ, ಅಮೆರಿಕ ಇರಾನ್ನ ಯಾವ ಗುರಿಗಳ ಮೇಲೆ ದಾಳಿ ಮಾಡಿರಬಹುದು ಅಂತ ನೋಡೋದಾದ್ರೆ, ಇರಾನ್ ಇಲ್ಲಿಯವರೆಗೂ ಕ್ಷಿಪಣಿಗಳು, ಡ್ರೋನ್ಗಳು ಹಾಗೂ ಸ್ಪೀಡ್ ಬೋಟ್ಗಳ ಮುಖಾಂತರ ತನ್ನ ದಾಳಿಯನ್ನ ಮುಂದುವರಿಸಿಕೊಂಡು ಬಂದಿದೆ. ಹೀಗಾಗಿ ಅಮೆರಿಕ ಇರಾನ್ನ ಕ್ಷಿಪಣಿ ಉಡಾವಣಾ ವ್ಯವಸ್ಥೆಗಳನ್ನ, ಡ್ರೋನ್ ತಯಾರಿಕಾ ಫ್ಯಾಕ್ಟರಿಗಳನ್ನ ಹಾಗೂ ಇರಾನ್ನ ಕಮಾಂಡ್ ಹಾಗೂ ಕಂಟ್ರೋಲ್ ಸೆಂಟರ್ಗಳನ್ನ ಗುರಿಯಾಗಿಸಿಕೊಂಡು ಅಮೆರಿಕ ದಾಳಿ ಮಾಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಸ್ನೇಹಿತರೆ, ಈ ಘಟನೆ ಇಡೀ ಪ್ರಪಂಚದ ಗಮನ ಯಾಕೆ ಸೆಳೀತದೆ ಅಂತ ನೋಡೋದಾದ್ರೆ, ಇದು ಕೇವಲ ಎರಡು ದೇಶಗಳ ಮಧ್ಯೆ ಇರುವಂತಹ ಸಮಸ್ಯೆ ಅಲ್ಲ. ಇರಾನ್ ಹಾಗೂ ಅಮೆರಿಕ ನಡುವೆ ಯಾವುದೇ ರೀತಿಯಾದಂತಹ ದೊಡ್ಡ ಸಂಘರ್ಷ ಆದ್ರೆ ಇಸ್ರೇಲ್, ಗಲ್ಫ್ ರಾಷ್ಟ್ರಗಳು, ಯುರೋಪ್ ಮತ್ತು ಇಡೀ ಪ್ರಪಂಚದ ಮೇಲೆ ಪರಿಣಾಮ ಬೀರುತ್ತೆ. ಮಧ್ಯಪೂರ್ವದಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಿದ್ದ ಹಾಗೆ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ಏರುತ್ತೆ. ಇದರಿಂದಾಗಿ ದಿನನಿತ್ಯ ಬಳಸುವಂತಹ ಎಲ್ಲಾ ಪದಾರ್ಥಗಳ ಬೆಲೆಯೂ ಕೂಡ ಏರುತ್ತೆ. ಯಾಕೆಂದ್ರೆ ಸ್ನೇಹಿತರೆ, ಪ್ರಪಂಚದ ತೈಲದ ಒಂದು ದೊಡ್ಡ ಪಾಲು ಈ ಪ್ರದೇಶದ ಮುಖಾಂತರನೇ ಹಾದು ಹೋಗಬೇಕಾಗಿದೆ. ಹೀಗಾಗಿ ಮುಂದಿನ ಕೆಲವು ದಿನಗಳು ಬಹಳ ಗಂಭೀರವಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಸ್ನೇಹಿತರೆ, ಈಗ ಇರಾನ್ ಯಾವ ರೀತಿಯಾದಂತಹ ನಿರ್ಧಾರವನ್ನು ತಗೊಳ್ಬಹುದು ಅನ್ನೋದು ಎಲ್ಲರಲ್ಲೂ ಮೂಡಿರುವಂತಹ ಒಂದು ಪ್ರಶ್ನೆ ಆಗಿದೆ. ಮೊದಲಿಗೆ ಇರಾನ್ ಅಥವಾ ಅದರ ಬೆಂಬಲಿತ ಆರ್ಮ್ಡ್ ಗ್ರೂಪ್ಸ್ಗಳು ಅಮೆರಿಕದ ಸೇನಾ ನೆಲೆಗಳನ್ನು ಗುರಿ ಮಾಡಿಸಿ ಇನ್ನಷ್ಟು ಹೆಚ್ಚಿನ ದಾಳಿಯನ್ನು ನಡೆಸಬಹುದು. ಇದರಿಂದಾಗಿ ಸಂಘರ್ಷ ಇನ್ನಷ್ಟು ತೀವ್ರವಾಗುವಂತಹ ಸಾಧ್ಯತೆ ಇದೆ. ಎರಡನೇದಾಗಿ, ಇರಾನ್ ಪರಿಸ್ಥಿತಿ ಇನ್ನಷ್ಟು ಹದಗೆಡದಂತೆ
ಸೀಮಿತ ಮಟ್ಟದಲ್ಲಿ ಪ್ರತಿಕ್ರಿಯೆಯನ್ನ ನೀಡಿ ಮತ್ತಷ್ಟು ಆಗುವಂತಹ ಉದ್ವಿಗ್ನತೆಗಳನ್ನ ನಿಯಂತ್ರಣವನ್ನ ಮಾಡಬಹುದು. ಮೂರನೇದಾಗಿ ಇರಾನ್, ಸಂಯುಕ್ತ ರಾಷ್ಟ್ರ ಹಾಗೂ ಇತರ ದೇಶಗಳ ಮುಖಾಂತರ ಅಮೆರಿಕದ ಈ ಕ್ರಮವನ್ನ ಪ್ರಶ್ನಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜತಾಂತ್ರಿಕ ಬೆಂಬಲ ಪಡೆಯೋಕೆ ಪ್ರಯತ್ನ ಪಡಬಹುದು. ಅಂದಹಾಗೆ ಸ್ನೇಹಿತರೆ, ಈಗ ಅಮೆರಿಕದ ಮುಂದೆ ಇರುವಂತಹ ಆಯ್ಕೆಗಳನ್ನ ನೋಡೋದಾದ್ರೆ ಅಮೆರಿಕ ಮಧ್ಯಪೂರ್ವದಲ್ಲಿರುವಂತಹ ಎಲ್ಲಾ ಸೇನಾ ನೆಲೆಗಳಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಹಾಗೂ ಮಿಲಿಟರಿ ಪಡೆಗಳನ್ನ ಹೆಚ್ಚಾಗಿ ನಿಯೋಜಿಸಬಹುದು. ಹಾಗೂ ಅಮೆರಿಕ ತನ್ನ ಮಿತ್ರ ರಾಷ್ಟ್ರಗಳೊಂದಿಗೆ ಇಂಟೆಲಿಜೆನ್ಸ್ ಶೇರಿಂಗ್, ಸೆಕ್ಯೂರಿಟಿ ಕೋಆಪರೇಷನ್ ಹಾಗೂ ಫ್ಯೂಚರ್ ಆಪರೇಷನ್ಸ್ ಗಳನ್ನ ಒಟ್ಟಾಗಿ ನಿರ್ಧರಿಸುವಂತಹ ಪ್ರಯತ್ನ ಮಾಡಬಹುದು. ಅಂದಹಾಗೆ ಸ್ನೇಹಿತರೆ, ಈ ಸಂಘರ್ಷ ದೊಡ್ಡ ಯುದ್ಧವಾಗಿ ಬದಲಾಗುತ್ತಾ ಅನ್ನೋದು ಎಲ್ಲರಲ್ಲೂ ಮೂಡಿರುವಂತಹ ಒಂದು ಸಾಮಾನ್ಯ ಪ್ರಶ್ನೆ. ಯಾಕೆಂದ್ರೆ ಅಮೆರಿಕ ಇರಾನ್ನ ಮೇಲೆ ನಡೆಸುವಂತಹ ಪ್ರತಿಯೊಂದು ದಾಳಿಗೂ ಇರಾನ್ ಉತ್ತರವಾಗಿ ತನ್ನ ಸುತ್ತಲಿರುವಂತಹ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಇದರಿಂದಾಗಿ ಮಧ್ಯಪೂರ್ವದಲ್ಲಿರುವಂತಹ ಪರಿಸ್ಥಿತಿ ಇನ್ನಷ್ಟು ಹದಗೆಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾವುದೇ ಹೊಸ ದಾಳಿ ಅಥವಾ ತಪ್ಪು ಲೆಕ್ಕಾಚಾರ ಆದಲ್ಲಿ ಪರಿಸ್ಥಿತಿ ಇನ್ನಷ್ಟು ಅಪಾಯಕರವಾಗಿಸಬಹುದು. ಅಂದಹಾಗೆ ಸ್ನೇಹಿತರೆ, ಈ ಘಟನೆಯಿಂದ ಜಗತ್ತಿನ ಮೇಲೆ ಆಗಬಹುದಾದಂತಹ ಪರಿಣಾಮಗಳನ್ನು ನೋಡೋದಾದ್ರೆ ಮಧ್ಯಪೂರ್ವದಲ್ಲಿ ಯಾವುದೇ ರೀತಿಯಾದಂತಹ ಸಂಘರ್ಷ ಉಂಟಾದ್ರೆ ಅದು ನೇರವಾಗಿ ತೈಲದ ಬೆಲೆ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇದರಿಂದ ಎಲ್ಲಾ ಪದಾರ್ಥಗಳ ಬೆಲೆ ಏರುತ್ತೆ. ಎರಡನೇದಾಗಿ ಜಾಗತಿಕ ಶೇರ್ ಮಾರ್ಕೆಟ್ಗಳ ಮೇಲೆ ಒಂದು ದೊಡ್ಡ ಪ್ರಭಾವವನ್ನು ಬೀರುತ್ತೆ. ಹೂಡಿಕೆದಾರರು ಇಂತಹ ಸಂದರ್ಭಗಳಲ್ಲಿ ತಾವು ಇನ್ವೆಸ್ಟ್ ಮಾಡಿರುವಂತಹ ಹಣವನ್ನೆಲ್ಲ ಸ್ಟಾಕ್ ಮಾರ್ಕೆಟ್ ನಿಂದ ವಿಡ್ರಾ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದರಿಂದಾಗಿ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇದರಿಂದ ಭಾರತದ ಮೇಲೆ ಆಗುವಂತಹ ಪರಿಣಾಮವನ್ನ ನೋಡಿದ್ರೆ ಭಾರತ ಮಧ್ಯಪೂರ್ವದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳುತ್ತೆ. ಕಚ್ಚಾ ತೈಲದ ಬೆಲೆ ಏರದಾಗೆಲ್ಲ ಭಾರತ ತನ್ನ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚು ಮಾಡಬೇಕಾಗಿ ಬರುತ್ತೆ. ಇದರಿಂದಾಗಿ ರೂಪಾಯಿನ ಬೆಲೆ ಕುಸಿಯುತ್ತೆ ಹಾಗೂ ಭಾರತದ ಆರ್ಥಿಕತೆ ಮೇಲೆ ತುಂಬಾ ದೊಡ್ಡ ಹೊಡೆತ ಬಿದ್ದ ಹಾಗಾಗುತ್ತೆ. ಸ್ನೇಹಿತರೆ, ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷ ಈ ಘಟನೆಯ ಮುಖಾಂತರ ಒಂದು ಭಯಂಕರ ಸ್ವರೂಪವನ್ನ ಪಡ್ಕೊಂಡಿದೆ. ಮುಂದಿನ ಕೆಲವು ದಿನಗಳಲ್ಲಿ ಈ ಸಂಘರ್ಷ ಇದೇ ರೀತಿಯಾಗಿ ಸೀಮಿತವಾಗಿರುತ್ತೋ ಅಥವಾ ಇನ್ನಷ್ಟು ಹೆಚ್ಚಾಗುತ್ತೋ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.